सुमतिभिरनुमेजं शुभ्रकाजं सखाजं सुखमजमनपाजं मुक्तिपाजं विमाजं नृहजमहममेजं ध्येजमाम्नाजगेजं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ये नित्या गणितगुणमाणिक्य विशदप्रभा जालोल्लासोपहत सकलावद्यतमसे जगज्जन्मस्थेमप्रलयरचनाशीलवपुषे नमो शेषां नाजस्मृतिहृदयदीप्ताय हरये येन प्रादुरभाविभूमिवलये विस्तारिगो सन्ततिः प्राबोधिश्रुतिपङ्कजं करुणया प्रकाशितत्वं परं ध्वान्तं ध्वंसमनादिसाधुनिकरश्चाकारि सन्मार्गकः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषये शक्तिर्न वहि बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात्तत्त्वविनिर्णयाय भगवान् आनन्दतीर्थो मुनिः भवति यदनुभावात्तेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचन चेतो देवता भारती सा मम वचसि निधत्तां सन्निधिं मानसे च रमानिवासोचितवास भूमिः संन्याय रत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवतात् विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्याननलिने चञ्चरे कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि प्रणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ಇದುವರೆಗೆ ಜಿನನ ವಾಕ್ಯ ಅದು ಪ್ರಮಾಣ ಅಲ್ಲ ಅಂತ ಹೇಳಿದ್ರು. ಯಾಕೆ ಅಂತಂದ್ರೆ ಯಾವಾಗ ಜಿನ ಆ ವಾಕ್ಯವನ್ನ ಹೇಳಿದವನೇ ಆಪ್ತ ಅಲ್ವೋ ಅಂದ್ಮೇಲೆ ಅವನೇ ಹೇಳಿದ ವಾಕ್ಯ ಅಂದ್ರೆ ಅವನು ಒಬ್ಬ ವಂಚಕ ಮೋಸಗಾರ, ಅವನು ಹೇಳಿದ ಮಾತನ್ನ ಪ್ರಮಾಣ ಅಂತ ಹೇಗೆ ಒಪ್ಬೋದು? ಅಲ್ಲ, ಹೀಗೊಬ್ರನ್ನ ಬೈಯೋದ ಅಂತಂದ್ರೆ ಅದು ಬೈತಾ ಇರೋದಲ್ಲ, ವಸ್ತುತಃ ನಿಜವಾದ ಈ ತತ್ವವನ್ನ ಸತ್ಯವಾದದ್ದನ್ನ ತಿಳಿಸ್ದೇನೆ ಸುಮ್ನೆ ಏನೋ ಒಂದು ಪ್ರಮಾಣ ಇಲ್ದೇನೆ ವಿಷಯವನ್ನ ತಿಳಿಸದೆ ಅದು ವಂಚನೆ ಮಾಡಿದ ಹಾಗೆ ಲೆಕ್ಕ. ಆದ್ರಿಂದ ಅದ್ ಸರಿ ಇಲ್ಲ ಅಂತ ಈ ವಿಷಯಗಳು ಬರ್ತಾ ಇತ್ತು. ಅದರಲ್ಲೂ ಈ ಪ್ರತ್ಯಕ್ಷ ಮತ್ತೆ ಅನುಮಾನ ಮತ್ತೆ ಆಗಮ ಅಂದ್ರೆ ಏನು ಅಂತ ಈಗ ಪ್ರಾರಂಭ ಮಾಡ್ತಾ ಇದ್ದಾರೆ. ಯಾಕೆ ಆ ಜಿನನ ವಾಕ್ಯ ಪ್ರಮಾಣ ಅಲ್ಲ ಅಂದ್ರೆ ಪ್ರತ್ಯಕ್ಷ ಅಂದ್ರೆ ಏನು ಅಂತ ಮೊದಲು ತಿಳಿಬೇಕು. ಪ್ರತ್ಯಕ್ಷ ಅಂದ್ರೆ ಇಷ್ಟು: ವಿಷಯಾನ್ ಪ್ರತಿ ಸ್ಥಿತಂ ಅಕ್ಷಂ ಪ್ರತ್ಯಕ್ಷಂ. ಅದು ಚಿಕ್ಕದಾಗಿ ಬರ್ಕೊಳ್ಬೇಕು ನಾವು. ಪ್ರತಿ ಸ್ಥಿತಂ ಅಕ್ಷಂ ಪ್ರತ್ಯಕ್ಷಂ ಅಂತ. ಆ ಪ್ರತ್ಯಕ್ಷ ಅನ್ನೋದನ್ನ ಬಿಡಿಸ್ಬೇಕು. ಪ್ರತಿ ಅಕ್ಷ ಅಂತ. ಪ್ರತಿ ಅಂದ್ರೆ ಒಂದನ್ನು ಕುರಿತು ಅಂತ ಅರ್ಥ. ಈಗ ಗ್ರಾಮವನ್ನು ಕುರಿತು ರಾಮ ಹೊರಟ, ಗ್ರಾಮಂ ಪ್ರತಿ ರಾಮ ಗತವಾನ್ ಅಂತ ಹೇಳ್ತೀವಿ. ಯಾವತ್ತು ಪ್ರತಿ ಅಂತ ಬಂದ್ರೆ ಒಂದನ್ನು ಕುರಿತು ಅಂತ ಅರ್ಥ ಹೇಳ್ತೀವಲ್ಲ, ಅದನ್ನ ಪ್ರತಿ ಅನ್ನೋ ಶಬ್ದ ಹೇಳತ್ತೆ. ಹಾಗಾದ್ರೆ ಪ್ರತಿ ಅಕ್ಷಂ ಅಂದ್ರೆ ಒಂದನ್ನು ಕುರಿತು, ಅಕ್ಷ ಅಂದ್ರೆ ಇಂದ್ರಿಯ ಒಂದನ್ನು ಕುರಿತು ಇರತ್ತೆ, ಅದನ್ನೇ ಪ್ರತ್ಯಕ್ಷ ಅಂತ ಕರೆಯೋದು. ಹೀಗೆ ಪ್ರತ್ಯಕ್ಷ ಅನ್ನೋ ಶಬ್ದವನ್ನ ಬಿಡಿಸಿ ಅರ್ಥ ಹೇಳೋದು. ಇದು ಬಹಳ ಚೆನ್ನಾಗಿ ಇದೆ. ಯಾಕಂದ್ರೆ ಯಾವ್ದನ್ನು ಕುರಿತು ಇರೋದು ಇಂದ್ರಿಯಗಳು? ವಿಷಯಾನ್ ಪ್ರತಿಸ್ಥಿತಂ ಅಕ್ಷಂ. ವಿಷಯ ಪದಾರ್ಥ, ಮುಂದೆ ಕಾಣುವಂತ ಏನೇನ್ ಪದಾರ್ಥ ಇದೆ, ಅದು ಪುಸ್ತಕ ಆಗ್ಬೋದು, ಯಾವ್ದಾದ್ರು ಪದಾರ್ಥ ಆಗ್ಬೋದು, ಇದು ಕಣ್ಣಿಗೆ ಸಂಬಂಧಪಟ್ಟ ಹಾಗೆ. ವಿಷಯ ಅಂದ್ರೆ ಉದಾಹರಣೆಗೆ ಪುಸ್ತಕ. ಆ ಪುಸ್ತಕವನ್ನ ಕುರಿತು, ಪುಸ್ತಕಂ ಪ್ರತಿ ಸ್ಥಿತಂ ಅಕ್ಷಂ, ಇರುವಂತಹ ಇಂದ್ರಿಯ ಯಾವುದು? ನಮ್ಮ ಕಣ್ಣು, ಚಕ್ಷುರಿಂದ್ರಿಯ. ಹಾಗಾಗಿ ಚಕ್ಷುರಿಂದ್ರಿಯವನ್ನ ಪ್ರತ್ಯಕ್ಷ ಅಂತ ಕರೀತಾರೆ.
ಹಾಗೆ ಆ ಚಕ್ಷುರೇಂದ್ರಿಯದಿಂದ ಬರುವ ಜ್ಞಾನವನ್ನು ಪ್ರತ್ಯಕ್ಷ ಅಂತ ಕರೀತಾರೆ. ಜ್ಞಾನಕ್ಕೂ ಪ್ರತ್ಯಕ್ಷ ಅಂತ ಹೆಸರು, ಆ ಜ್ಞಾನ ಬರ್ಲಿಕ್ಕೆ ಬೇಕಾದ ಇಂದ್ರಿಯಕ್ಕೂ ಪ್ರತ್ಯಕ್ಷ ಅಂತ ಹೆಸರು. ಈ ರೀತಿ ಹೀಗೆ ಪ್ರತಿಯೊಂದು ಇಂದ್ರಿಯಕ್ಕೂ, ಈಗ ನಾಲಿಗೆ ಇದೆ, ರಸನೇಂದ್ರಿಯ ಇದೆ. ಆ ರಸನೇಂದ್ರಿಯ ರಸವನ್ನ ಗ್ರಹಿಸ್ತಾ ಇದೆ, ಸಿಹಿ ಕಹಿ ಇತ್ಯಾದಿ ರಸಗಳನ್ನ. ಹಾಗಾದ್ರೆ ವಿಷಯ ಯಾವುದು ಅಂದ್ರೆ ಆ ಸಿಹಿ ಕಹಿ ಮುಂತಾದ ರಸಗಳೇ. ಅವುಗಳನ್ನ ಕುರಿತು ಇಂದ್ರಿಯ ಇದೆ. ಯಾವ ಇಂದ್ರಿಯ? ರಸನೇಂದ್ರಿಯ ಇದೆ. ಹಾಗಾಗಿ ಅದನ್ನ ರಸನೇಂದ್ರಿಯವನ್ನ ಪ್ರತ್ಯಕ್ಷ, ಹಾಗೆ ಅದರಿಂದ ಬರುವಂತಹ ಸಿಹಿ ಕಹಿ ಅನ್ನುವ ಜ್ಞಾನವನ್ನ ಪ್ರತ್ಯಕ್ಷ ಅಂತ ಕರೀತಾರೆ. ಹಾಗಾಗಿ ಜ್ಞಾನೇಂದ್ರಿಯಗಳಿಂದ ಯಾವ ಯಾವ ಜ್ಞಾನ ಬರುತ್ತೋ ಅದಕ್ಕೆಲ್ಲ ಪ್ರತ್ಯಕ್ಷ ಅಂತಾನೆ ಕರೀತಾರೆ. ಅದು ಬರೀ ಕಣ್ಣು ಅಂತ ಅಷ್ಟೇ ಅಲ್ಲ. ಇಷ್ಟು ಪ್ರತ್ಯಕ್ಷ ಅನ್ನೋದರ ಸಾಮಾನ್ಯವಾದ ವಿವರಣೆ. ಇದು ಜಯತೀರ್ಥರೇನ್ ವಿವರಣೆ ಕೊಡ್ತಾರೆ, ಅದನ್ನ ನೋಡೋಣ. ವಿಷಯಾನ್ ನಿರ್ದೋಷಾನ್ ಪ್ರತಿ ಚೆನ್ನಾಗಿ ಹೇಳ್ತಾರೆ. ವಿಷಯ ಅಂದ್ರೆ ಈಗ ಕಣ್ಣು ಎಷ್ಟನ್ನು ಗ್ರಹಿಸ್ಬೋದು? ಹತ್ರದಲ್ಲಿರೋ ವಸ್ತುನ್ ಗ್ರಹಿಸ್ಬೋದು. ತುಂಬಾ ಹತ್ರಕ್ಕಿಟ್ರು ನಮಗ್ ಗೊತ್ತಾಗಲ್ಲ ಏನು. ಕಣ್ಣಿನ ಹತ್ರನೇ ಹಿಂಗ ವಸ್ತು ಪೂರ್ಣ ಇಟ್ಬಿಟ್ರೆ ಅದೇನು ಅಂತ ಸರಿಯಾಗಿ ಗೊತ್ತಾಗೋದೇ ಇಲ್ಲ. ತುಂಬಾ ದೂರ ಇದ್ರೂ ಕಷ್ಟ, ತುಂಬಾ ಹತ್ರ ಇದ್ರೂ ಕಷ್ಟ. ಹೊರತು ಮಧ್ಯ ದರ್ಜೆಯಲ್ಲಿ, ತೀರ ದೂರ ಅಲ್ಲ ತೀರ ಹತ್ರ ಅಲ್ಲ, ಆ ತರ ಇರ್ಬೇಕು. ಹಾಗಾದೇನಾಯ್ತು, ಯಾವಾಗ ದೂರದಲ್ಲಿರತ್ತೋ ಅವಾಗ ವಸ್ತು ಸರಿಯಾಗಿ ಕಾಣಲ್ಲ. ನಾವು ಇರೋ ವಸ್ತುನ್ ಬಿಟ್ಟು ಇನ್ನೇನೋ ಅನ್ಕೊಂಡ್ಬಿಡ್ತೀವಿ. ಅದು ಸಮುದ್ರದ ತೀರದಲ್ಲಿ ಅದು ಮಧ್ಯಾಹ್ನದ ಬಿಸಿಲು ತಪ್ಪೆ ಚಿಪ್ಪನ್ನ ನೋಡ್ದ, ಅದು ಹೊಳಿತಾ ಇತ್ತು, ಇನ್ನು ಗೊತ್ತಾಗ್ಲಿಲ್ಲ, ದೂರದಿಂದ ನೋಡಿತ್ತು. ಹಾಗಾಗಿ ಅದನ್ನ ಬೆಳ್ಳಿ ಅಂತ ತಿಳ್ಕೊಂಡ. ಇದಂ ರಜತಂ ಅಂತ ಜ್ಞಾನ ಬಂತು. ಇದನ್ನ ಯಾರು ಪ್ರತ್ಯಕ್ಷ ಅಂತ ಕರೀತಾರ? ಇದು ಸರಿ ಇಲ್ಲ. ಯಾವತ್ತು ಪ್ರತ್ಯಕ್ಷ ಅಂತ ಶಬ್ದ ಬಳಸ್ಬೇಕು ಅಂದ್ರೆ ಅದು ಪ್ರಮಾಣ ಆಗಿದ್ರೆ ಮಾತ್ರ ಅಲ್ಲಿ ಬಳಸ್ಬೇಕು. ಇದಂದ್ರೆ ಪ್ರತ್ಯಕ್ಷ ಆಭಾಸ ಅಂತ ಕರಿಬೇಕು. ಅದು ಆಭಾಸ ಸರಿ ಇಲ್ಲ ಅಂತ ಅರ್ಥ. ಆದ್ರಿಂದಲೇ ಇವರು ಪಂಡಿತ ಆಭಾಸರು ಅದೇ ಅರ್ಥ, ನಿಜವಾದ ಪಂಡಿತರಲ್ಲ ಅಂತ. ಪಂಡಿತರಂತೆ ತೋರ್ತಾರೆ, ಪಂಡಿತಾಭಾಸ. ಹಾಗೆ ಹೇತ್ವಾಭಾಸ, ಇದು ಕಾರಣ ಅಲ್ಲ, ಕಾರಣ ಕೊಡೋ ತರ ಅಷ್ಟೇ, ಕಾರಣ ಹೇತ್ವಾಭಾಸ. ಹೀಗೆ ಆಭಾಸ ಅನ್ನೋ ಶಬ್ದ ಬರುತ್ತಲ್ಲ, ಈ ಪೌಂಡ್ರಕ ವಾಸುದೇವನಿಗೂ ಹೇಳ್ತಾರೆ, ವಾಸುದೇವನ ಆಭಾಸ ಅವನಷ್ಟೇ. ಆದ್ರೆ ಇಲ್ಲಿ ಬ್ರಹ್ಮಸೂತ್ರದಲ್ಲಿ ತುಂಬಾ ಪವಿತ್ರವಾದ ಶಬ್ದ ಆಭಾಸ ಅಂದ್ರೆ. ಅದು ಬಿಂಬ ಪ್ರತಿಬಿಂಬ ಭಾವ ಅನ್ನೋ ಅರ್ಥದಲ್ಲಿ ಬರುತ್ತೆ, ಪ್ರತಿಬಿಂಬ ಅನ್ನೋ ಅರ್ಥದಲ್ಲಿ. ಅದನ್ನ ಓಂ ಆಭಾಸ ಏವಚ ಓಂ ಅಂತ ಬ್ರಹ್ಮಸೂತ್ರನೂ ಇದೆ, ಅದು ಬೇರೆ. ಆದ್ರೆ ಈ ಆಭಾಸ ಶಬ್ದ ಬೇರೆ. ಆದ್ರಿಂದ ಏನಾಯ್ತು, ಪದಾರ್ಥ ಜೊತೆಗೆ ಇಂದ್ರಿಯ ಇದ್ರೆ ಸಾಲಲ್ಲ, ಅದನ್ನ ಯಾರು ಪ್ರತ್ಯಕ್ಷ ಅಂತ ಕರೆಯಲ್ಲ. ಅಥವಾ ಅದನ್ನ ಬರೋ ಜ್ಞಾನವನ್ನು ಪ್ರತ್ಯಕ್ಷ ಅಂತ ಕರೆಯಲ್ಲ. ಯಾವದನ್ನ ಪ್ರತ್ಯಕ್ಷ ಅಂತ ಕರಿತೀವಿ ಅಂದ್ರೆ ಆ ಪದಾರ್ಥದಲ್ಲಿ ದೋಷ ಇರಬಾರ್ದು, ನಮ್ಮ ಇಂದ್ರಿಯಗಳಲ್ಲಿ ದೋಷ ಇರಬಾರ್ದು. ಎರಡೂ ಮುಖ್ಯ. ಎರಡನ್ನೂ ಮನಸ್ಸಿನಲ್ಲಿ ಇಟ್ಕೊಂಡು ಜಯತೀರ್ಥರು ಆಚಾರ್ಯರ ವಾಕ್ಯವನ್ನ ಪರಿಷ್ಕಾರ ಮಾಡ್ತಾರೆ. ಅಂದ್ರೆ ಸರಿಯಾಗಿ ಇಷ್ಟರ್ಥ ಅದೇ ಆಚಾರ್ಯರಿಗೆ ಅಭಿಪ್ರೇತ, ಇದನ್ನ ತಿಳಿಬೇಕು. ಹಾಗಾದೇನಾಯ್ತು, ವಸ್ತುವಿನಲ್ಲಿ ದೋಷ ಇಲ್ಲದೇನೆ, ಇಂದ್ರಿಯದಲ್ಲೂ ದೋಷ ಇಲ್ಲದೇನೆ, ವಸ್ತುವಿನ ಹತ್ತಿರ ಇಂದ್ರಿಯ ಹೋಗಿ ನಮಗೆ ಜ್ಞಾನ ತಂದು ಕೊಟ್ರೆ ಅದನ್ನ ಪ್ರತ್ಯಕ್ಷ ಅಂತ ಕರೀತಾರೆ. ಇಲ್ಲ ಬೇರೆ ಅದನ್ನ ಯಾವ್ದನ್ನು ಪ್ರತ್ಯಕ್ಷ ಅಂತ ಕರೆಯಲ್ಲ. ಹಾಗಾದ್ರೆ ಅರ್ಥದಲ್ಲೂ ದೋಷ ಇರಬಾರ್ದು, ನಾವು ನೋಡೋ ವಸ್ತುವಿನಲ್ಲಿ ದೋಷ ಇರಬಾರ್ದು. ವಸ್ತುವಿನಲ್ಲಿ ದೋಷ ಅಂದ್ರೆ ಏನು? ದೂರಸ್ಥ, ದೂರದಲ್ಲಿರುತ್ತೆ ವಸ್ತು. ಅಥವಾ ಎರಡು ಒಂದೇ ತರ ಕಾಣಿಸುತ್ತೆ, ಒಂದೇ ರೂಪದ ತರ, ಅದು ಗೊತ್ತೇ ಆಗಲ್ಲ, ಆ ತರ ಇರುತ್ತೆ. ಇದು ಒಂದು ದೋಷ. ಇದೆಲ್ಲ ಅರ್ಥದಲ್ಲಿರೋ ದೋಷ. ಇಂದ್ರಿಯದ ದೋಷ ಏನು? ಕಾಚಕಾಮಲಾದಿ ಅಂತ ಒಂದು ಶಬ್ದ ಬಳಸ್ತಾರೆ. ಕಾಮಲೆ ದೋಷ. ಅವನು ನೋಡಿದ್ದೆಲ್ಲ ಅವನಿಗೆ ಹಳದಿನೇ ಕಾಣ್ತಾ ಇದೆ. ಯಾಕೆ ಕಾಣ್ತಾ ಇದೆ ಅಂದ್ರೆ ಆ ದ್ರವ್ಯ ಇದೆಯಲ್ಲ ಅದು ಕಣ್ಣಿನ ಒಳಗಡೆ ಇದೆ. ಆ ಪಿತ್ತ ದ್ರವ್ಯ ಏನ್ ಮಾಡ್ತಾ ಇದೆ, ಯಾವಾಗ ಆ ಕಣ್ಣಿನ ಒಳಗಡೆ ಇರೋ ಕಿರಣ ಹೊರಗೆ ಹೋಗತ್ತಲ್ಲ, ನಮ್ಮ ಸಿದ್ಧಾಂತದಲ್ಲೇನು, ನಮ್ಮ ಕಣ್ಣಿನ ಒಳಗಡೆ ಕಿರಣಗಳಿದೆ, ಆ ಕಿರಣಗಳೆಲ್ಲ ಆ ವಸ್ತುವಿನ ತನಕ ಹೋಗುತ್ತೆ, ಆ ವಸ್ತುವಿನ ಜ್ಞಾನವನ್ನ ನಮಗ್ ತಂದು ಕೊಡುತ್ತೆ. ಆ ಕಿರಣಗಳೆಲ್ಲ ಹಳದಿ ಕಿರಣಗಳು ಹೋಗುತ್ತೆ ಅಂತ ಅರ್ಥ. ಯಾಕಂದ್ರೆ ಪಿತ್ತ ದ್ರವ್ಯ ಜೊತೆಗೆ ಹೋಗಿದಿಲ್ಲ ಕಿರಣದ ಮುಖಾಂತರ. ಯಾವಾಗ ಆ ಪಿತ್ತ ದ್ರವ್ಯನೂ ಜೊತೆಗೆ ಹೋಯ್ತು, ಆ ಹಳದಿ ಬಣ್ಣದ ಕಿರಣಗಳು ಹೋಗಿದ್ರಿಂದ ನಮಗೆ ಬರೋ ಜ್ಞಾನ ಇಲ್ಲ. ಕಾಮಾಲೆ ದೋಷ ಇರೋರ್ಗೆ ಹಳದಿ ಹಳದಿ ಅಂತಾನೆ ಜ್ಞಾನ ಬರುತ್ತೆ. ಅವ್ರಿಗೆ ಶಂಖವನ್ನು ನೋಡಿದ್ರು ಇದು ಪೀತ ಶಂಖ ಅನ್ನುವ ಜ್ಞಾನ ಬರುತ್ತೆ. ಅದರಿಂದ ಶ್ವೇತ ಬಿಳಿ ಶಂಖ ಅಂತ, ಶಂಖ ಬಿಳಿದು, ಆದ್ರೆ ಬಿಳಿ ಶಂಖನ ಹಳದಿನ ನೋಡಿದ್ರೆ ಇನ್ನೇನ್ ಹೇಳ್ಬೇಕು, ಅವ್ರಿಗೆ ಬಾಧ ಜ್ಞಾನ ಸರಿ ಇಲ್ಲ ಅದು. ಆದ್ರೆ ಇಂದ್ರಿಯದಲ್ಲಿ ದೋಷ ಇರೋದ್ರಿಂದ ಆ ವಸ್ತುವಿನ ನೋಡಿದಾಗ್ಲೂ ಅವನಿಗೆ ಬರುವಂತಹ ಜ್ಞಾನ ಯಥಾರ್ಥ, ಅದ್ ಸರಿ ಇಲ್ಲ. ಹಾಗಾದ್ರೆ ಏನಾಯ್ತು, ವಸ್ತು ಇಂದ್ರಿಯ ಎರಡಿದೆ. ವಸ್ತುವಿನಲ್ಲೂ ದೋಷ ಇರಬಾರ್ದು, ಇಂದ್ರಿಯದಲ್ಲೂ ದೋಷ ಇರಬಾರ್ದು. ಆದ್ರೆ ಇಂದ್ರಿಯ ವಸ್ತುವಿನ ಹತ್ರ ಹೋಗ್ಬೇಕು, ಆದ್ರೆ ಜ್ಞಾನ ತಂದು ಕೊಡ್ಬೇಕು. ಅಂಥ ಜ್ಞಾನ ಯಥಾರ್ಥ ಜ್ಞಾನ, ಅದು ಸರಿಯಾಗಿದೆ, ಅದನ್ನ ಪ್ರತ್ಯಕ್ಷ ಅಂತ ಕರೀತಾರೆ.
ಅಂಥ ಜ್ಞಾನ ತಂದುಕೊಟ್ಟಿದ್ರಿಂದ ಇಂದ್ರಿಯಕ್ಕೂ ಪ್ರತ್ಯಕ್ಷ ಅಂತ ಕರೀತಾರೆ. ಇದು ಎರಡು. ಅದ ಪ್ರತ್ಯಕ್ಷ ಅನ್ನೋ ಶಬ್ದವನ್ನ ಬಳಸಿದ್ರೆ ಹೀಗೆ ಬಿಡಿಸ್ಬೇಕು. ಪ್ರತಿ ಅಕ್ಷಂ ಪ್ರತ್ಯಕ್ಷಂ. ಪ್ರತಿ ಅಂದ್ರೆ ವಿಷಯಾನ್ ಪ್ರತಿ, ಸ್ಥಿತಂ ಅಕ್ಷಂ ಪ್ರತ್ಯಕ್ಷಂ. ಅಲ್ಲೂ ವಿಷಯಗಳು ಅಂದ್ರೆ ನಿರ್ದೋಷ ವಿಷಯಗಳು, ನಿರ್ದೋಷವಾದ ಇಂದ್ರಿಯ. ಹಾಗಾಗಿ ನಿರ್ದೋಷವಾದ, ದೋಷ ಇಲ್ಲದಿರುವ ವಿಷಯವನ್ನ ಕುರಿತು ಇರುವ ನಿರ್ದುಷ್ಟವಾದ, ದೋಷವಿಲ್ಲದೆ ಇರುವ ಇಂದ್ರಿಯವೇ ಪ್ರತ್ಯಕ್ಷ. ಇಷ್ಟನ್ನ ಇಟ್ಕೊಂಡ್ರೆ ಇದು ಪರಿಷ್ಕೃತ ಅರ್ಥ. ಈ ತರ ನ್ಯಾಯಶಾಸ್ತ್ರದಲ್ಲಿ ಇನ್ನೂ ಪರಿಷ್ಕಾರಗಳಿದೆ. ಪರಿಷ್ಕಾರ ಅಂದ್ರೆ ಇಷ್ಟೇ ಅರ್ಥ, ಒಂದು ವಾಕ್ಯ ಹೇಳಿದ್ರೆ ಅದಕ್ಕೆಲ್ಲೋ ದೋಷ ಬರಬಾರ್ದು. ಅದನ್ನ ಕೊನೆವರೆಗೂ ಎಷ್ಟು ಬೆಳೆಸ್ಲಿಕ್ಕೆ ಸಾಧ್ಯನೋ ಅಷ್ಟು ಬೆಳೆಸ್ತಾರೆ. ಒಂದು ಸಲಿ ಒಂದ್ ವಾಕ್ಯ ಹೊರಗ್ ಬಂತ, ಆ ವಾಕ್ಯದಲ್ಲಿ ಇನ್ನೇನು ದೋಷ ಕಾಣ್ಬಾರ್ದು. ಇಲ್ಲ ಒಂದ ವಿವರಣೆ ಕೊಡ್ಬೇಕು. ದೋಷ ಇದೆ ಅಂತ ಯಾರು ಆಕ್ಷೇಪ ಮಾಡಿದ್ರೆ ಇಲ್ಲ ಇಲ್ಲ ಸರಿಯಾಗಿದೆ, ಈ ಅಭಿಪ್ರಾಯದಲ್ಲಿ ಈ ವಾಕ್ಯವನ್ನು ಬಳಸಿದ್ ನಾವು ಅಂತ ಹೇಳಿಕ್ ಆದ್ರೂ ಬರ್ಬೇಕು. ಒಂದ ಯೋಚನೆ ಮಾಡಿ ಮಾತಾಡ್ಬೇಕಾದ್ರೆ ಅಷ್ಟು ಯೋಚನೆ ಮಾಡಿ ಮಾತಾಡ್ಬೇಕು. ಆದ್ರಿಂದ ಏನಾಗುತ್ತೆ ಸಮಸ್ಯೆ, ತುಂಬಾ ನಿಧಾನಕ್ಕೆ ಮಾತಾಡ್ತಾರೆ. ಯಾಕೆಂದ್ರೆ ಅನಿವಾರ್ಯ, ಎಲ್ಲಾ ಯೋಚನೆ ಮಾಡಿ ಮಾತಾಡ್ಬೇಕು ಅಂದ್ರೆ ತುಂಬಾ ಕಷ್ಟ. ಹಾಗಾಗಿ ಶಾಸ್ತ್ರಜ್ಞಾನ ಜಾಸ್ತಿ ಆದ್ರೂ ಕಷ್ಟ ಆಗುತ್ತೆ. ಯಾಕೆ, ಒಂದು ವಾಕ್ಯವನ್ನ ಪ್ರಯೋಗಿಸ್ಬೇಕಾದ್ರೆ ಬೇಗ ಪ್ರಯೋಗ ಮಾಡ್ಲಿಕ್ಕೆ ಕಷ್ಟ. ಯಾಕೆಂದ್ರೆ ಆ ಒಂದು ವಾಕ್ಯದಲ್ಲಿ ಏನ್ ತಪ್ಪಾಗ್ಬಿಡುತ್ತೋ ಗೊತ್ತಾಗಲ್ಲ. ಆದ್ರಿಂದ ಬಹಳಷ್ಟು ಯೋಚನೆ ಮಾಡಿ ಒಂದು ವಾಕ್ಯವನ್ನ ಹೊರಗೆ ಹೇಳ್ಬೇಕು. ಆದ್ರಿಂದಲೇ ಶಾಸ್ತ್ರ ಅಧಿಕಾರಿಕ ಓದಿ 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 ಜಾಸ್ತಿ ಓದ್ದಷ್ಟು ಮಾತು ನಿಧಾನಕ್ಕೆ ಬರ್ಲಿಕ್ಕೆ ಶುರು ಆಗುತ್ತೆ. ತುಂಬಾ ನಿಧಾನ ಆಗ್ಬಿಡುತ್ತೆ. ಕೆಲವರಿಗೆ ನಿಧಾನಕ್ಕೆ ಹೇಳ್ತಾರೆ, ತುಂಬಾ ನಿಧಾನ. ಎಷ್ಟ್ ನಿಧಾನಕ್ಕೆ, ಒಂದೊಂದ್ 2-3 ಪದ ಆದ್ಮೇಲೆ ಇನ್ನೊಂದ್ ಸ್ವಲ್ಪ ಯೋಚನೆ ಮಾಡಿ ನಿಲ್ಲಿಸಿ ಹೇಳ್ತಾರೆ. ಯಾಕಂದ್ರೆ ಅಷ್ಟ್ ಆಗ್ಬಿಡತ್ತೆ. ಹಾಗೆ ಏನ್ ತಪ್ಪಾಗ್ಬಿಡತ್ತೋ ಅಂತ. ಯಾಕಂದ್ರೆ ಯಾವುದೇ ಒಂದು ಶಾಸ್ತ್ರದ ವಿರೋಧ ಬರಬಾರ್ದು ಅಂತ. ಆದ್ರೆ ಕೆಲವ್ರು ಏನ್ ಮಾಡ್ತಾರೆ, ಆ ಶಾಸ್ತ್ರದ ವಾಕ್ಯಗಳನ್ನ ಬೇಗ ಹೇಳ್ತಾರೆ, ಆದ್ರೆ ಅದಕ್ಕೆ ವಿವರಣೆ ಕೊಡ್ತಾ ಹೋಗ್ತಾರೆ. ಅದರಿಂದ ಈ ತರ ಅನೇಕ ಕ್ರಮ ಇದೆ. ಅದರಿಂದ ಪರಿಷ್ಕಾರ ಮಾಡ್ಬೇಕಾದ್ರೆ ನ್ಯಾಯಶಾಸ್ತ್ರದಲ್ಲಿ ಒಂದು ವಾಕ್ಯ ತಗೊಂಡು ಒಂದು ಪದಾರ್ಥ, ಒಂದ್ ಬಗ್ಗೆ, ಭೂಮಿ ಅಂದ್ರೆ ಏನು, ತೇಜಸ್ಸು ಅಂದ್ರೆ ಏನು, ಜಲ ಅಂದ್ರೆ ಏನು, ಅದರ ಗುಣ ಏನು, ಅಷ್ಟೇ ಒಂದು ತತ್ವ ಇಟ್ಕೊಂಡು ಅದನ್ನ ಚೆನ್ನಾಗಿ ವಿಮರ್ಶೆ ಮಾಡ್ತಾರೆ. ಇಲ್ಲೂ ಪ್ರತ್ಯಕ್ಷ ಅಂತ ಒಂದು ತಗೊಂಡು, ಪ್ರತ್ಯಕ್ಷ ಅಂದ್ರೆ ಕೊನೆಗೆ ಏನ್ ಹೇಳ್ಬೇಕು ನೋಡಿ. ಸುಮ್ನೆ ನಾವು ಪ್ರತ್ಯಕ್ಷ ಅಂದ್ರೆ ಕಣ್ಣಿಗೆ ಪ್ರತ್ಯಕ್ಷ ಅಂತಾರೆ ಅಂತ ಹೇಳ್ಬಿಟ್ರೆ ತಪ್ಪು. ಯಾಕೆ, ಕಣ್ಣಿಗೆ ಪ್ರತ್ಯಕ್ಷ ಅಂದ್ರೆ ಕಣ್ಣಲ್ಲಿ ದೋಷ ಇದ್ರೆ ದೋಷ ಇರೋ ಕಣ್ಣು ಪ್ರತ್ಯಕ್ಷ ಆಗತ್ತಾ? ಆಗಲ್ಲ. ಹಾಗಾದ್ರೆ ದೋಷ ಇಲ್ಲದೆ ಇರೋ ಕಣ್ಣು ಪ್ರತ್ಯಕ್ಷ, ಅದು ತಪ್ಪು. ಯಾಕೆಂದ್ರೆ ನಮ್ಗೆ ದೋಷ ಇಲ್ಲದೆ ಇರೋ ಕಣ್ಣು ಇಲ್ಲಿದೆ, ಕಣ್ಣು ಮುಚ್ಕೊಂಡು ಮಲ್ಕೊಂಡಿದ್ದಾನ ಅವನು, ರಾತ್ರಿ ನಿದ್ದೆ ಹೊಡಿತಾ ಇದೆ. ಆ ಸಂದರ್ಭದಲ್ಲಿ ಕಣ್ಣು ಇದೆ, ದೋಷನೂ ಇಲ್ಲ, ಆದ್ರೆ ಅವನಿಗೆ ಜ್ಞಾನ ಬರ್ತಾ ಇದೆಯಾ? ಇಲ್ಲ. ಮತ್ತೆ ದೋಷ ಇಲ್ದೇ ಇರೋ ಕಣ್ಣು ಪ್ರತ್ಯಕ್ಷ ಆಗ್ಲಿಕ್ಕಾಗತ್ತಾ? ಆಗ್ಲಿಕ್ಕಾಗಲ್ಲ. ಮತ್ತೆ ಅವ್ನು ಹೇಳಿದ ವಾಕ್ಯ ತಪ್ಪು. ಕಣ್ಣು ಪ್ರತ್ಯಕ್ಷ ಅಲ್ಲ, ದೋಷ ಇಲ್ದೇ ಇರೋ ಕಣ್ಣು ಪ್ರತ್ಯಕ್ಷ ಅಲ್ಲ. ಹಾಗಲ್ಲ, ದೋಷ ಇಲ್ದೇ ಇರೋ ಕಣ್ಣು ಒಂದ್ ಕಡೆ ಹೋಗುತ್ತೆ, ಅದು ಪ್ರತ್ಯಕ್ಷ. ಯಾಕೆ, ಒಂದ್ ಕಡೆ ಹೋಗೋದನ್ನ ತಾನೆ ನೀವು ಇಂದ್ರಿಯ ಹೋದೆ ಪ್ರತ್ಯಕ್ಷ ಅನ್ನೋದು. ಆಗ ನಾವ್ ಹೇಳ್ತೀವಿ ದೋಷ ಇಲ್ದೇ ಇರೋ ಇಂದ್ರಿಯ ಆಗಿರ್ಬಹುದು, ಒಂದ್ ಕಡೆ ಹೋಗಬಹುದು, ಆದ್ರೆ ಆ ವಿಷಯದಲ್ಲಿ ದೋಷ ಇದ್ರೆ ಆಗ ಅದು ಪ್ರತ್ಯಕ್ಷ ಆಗಲ್ಲ. ಅಯ್ಯೋ ಅದಕ್ಕೇನ್ ಮಾಡ್ಬೇಕು, ಇಲ್ಲ ಆ ವಿಷಯದಲ್ಲೂ ದೋಷ ಇರಲ್ಲ, ಆಮೇಲೆ ಈ ಇಂದ್ರಿಯದಲ್ಲೂ ದೋಷ ಇರಲ್ಲ, ಈ ಇಂದ್ರಿಯ ದೋಷ ಇಲ್ಲ, ವಿಷಯದಲ್ಲೂ ದೋಷ ಇಲ್ಲ, ಅದನ್ನ ಪ್ರತ್ಯಕ್ಷ ಅಂತ ಹೇಳೋಣ ಅಂದ್ರೆ ತಪ್ಪು. ಯಾಕೆ, ಮಲ್ಕೊಂಡಿದ್ದಾನೆ, ಪಕ್ಕಕ್ಕೆ ಬೆಳಗ್ಗೆ ಏನ್ ವಸ್ತು ನೋಡಿದ್ನೋ ಅದೇ ಪುಸ್ತಕ ಪಕ್ಕದಲ್ಲಿ ಇಟ್ಕೊಂಡು ಮಲ್ಕೊಂಡಿದ್ದಾನೆ. ಆ ಪುಸ್ತಕದಲ್ಲಿ ದೋಷ ಏನಿಲ್ಲ, ಹತ್ರದಲ್ಲಿದೆ, ಕಾಣಿಸ್ಲಿಕ್ಕೆ ಯೋಗ್ಯತೆ ಇದೆ. ಇವನ್ ಕಣ್ಣಲ್ಲೂ ದೋಷ ಇಲ್ಲ, ಅದೇ ನಿದ್ರೆ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಏನ್ ಮಾಡ್ಬೇಕಾಗ, ಆಗಲೂ ಜ್ಞಾನ ಬರಲ್ಲ, ಪ್ರತ್ಯಕ್ಷ ಅಲ್ಲ. ಅಂದ್ರೆ ಒಂದು ಶಬ್ದ ಹೇಳ್ಬಿಟ್ರೆ ಅದು ದೋಷ ಇದ್ದೇ ಇರುತ್ತೆ. ಏನೋ ಒಂದು ಎಲ್ಲ ಪರಿಹಾರ ಮಾಡ್ಕೊಂಡು ಕೊನೆಯದಾಗಿ ಏನ್ ಹೇಳ್ಬೇಕು. ಅದಕ್ಕೆ ಜಯತೀರ್ಥರು ತಮ್ಮ ಪ್ರಮಾಣ ಪದ್ಧತಿಯಲ್ಲಿ ಆಗ್ಬೋದು, ಮುಂದೆ ನೀವು ನೋಡ್ತೀರಿ ಸುಧಾ ಗ್ರಂಥದಲ್ಲೇ ನ ವಿಲಕ್ಷಣತ್ವಾಧಿಕರಣ ಅಂತ ಒಂದು ಅಧಿಕರಣ. ಆ ಅಧಿಕರಣ ಯಾಕೆ ಓದ್ಬೇಕು ಅಂದ್ರೆ ಪ್ರಮಾಣ ಪದ್ಧತಿಯ ಉದ್ಗ್ರಂಥ ಅದು ಅಷ್ಟೇ. ಪ್ರಮಾಣ ಪದ್ಧತಿಯಲ್ಲಿ ಜಯತೀರ್ಥರ ವಿವರಣೆ ಮಾಡ್ತಾರೆ, ಅದು ಸರಿಯಾಗಿ ಅರ್ಥ ಆಗ್ಬೇಕು ಅಂದ್ರೆ 2ನೇ ಅಧ್ಯಾಯದ ನ ವಿಲಕ್ಷಣತ್ವಾಧಿಕರಣ ಅಂತ ಒಂದು ಭಾಗ ಬರುತ್ತೆ. ಆ ಭಾಗದಲ್ಲಿ ಪ್ರಮಾಣ ಪದ್ಧತಿಯ ವಿಸ್ತಾರ ರೂಪ ತೋರಿಸಿದ್ದಾರೆ ಜಯತೀರ್ಥರು. ಅದನ್ನ ಅಧ್ಯಯನ ಮಾಡಿದ್ರೆ ಪ್ರಮಾಣ ಪದ್ಧತಿ ಓದ್ ಹಾಗೆ ಅರ್ಥ, ಎಲ್ಲಾ ಭಾಗಗಳು. ಅದು ತುಂಬಾ ಮುಖ್ಯ, ಆ ನವಿಲಕ್ಷಣತ್ವಾಧಿಕರಣ. ಹೀಗೆ ಜಯತೀರ್ಥರ ಗ್ರಂಥಗಳು ಯಾವ್ದ್ಯಾವ್ದಿದೆ ಮಿಕ್ಕಿದ್ದು ಅದೆಲ್ಲ ಸುಧಾ ಗ್ರಂಥದಿಂದ ಗದಾರ್ಥ ಆಗುತ್ತೆ. ಆದ್ರೆ ಅದನ್ನು ಮತ್ತೆ ಓದ್ಬೇಕು ಆ ಗ್ರಂಥಗಳನ್ನು, ಅದ್ ಬೇರೆ ವಿಷಯ. ಮತ್ತು ಸುಧಾ ಗ್ರಂಥ ಓದಿದಾಗ ಅದು ಕವರ್ ಆಗುತ್ತೆ. ಈ ಪ್ರಕೃತ ಇಲ್ಲಿ ಪ್ರತ್ಯಕ್ಷದ ಬಗ್ಗೆ ಇಷ್ಟು ವಿವರಣೆ ಮಾಡಿದ್ರು. ಹಾಗಾಗಿ ಏನಾಯ್ತು, ನಿರ್ದೋಷವಾದ ಅರ್ಥದ ಜೊತೆಗೆ, ವಸ್ತುವಿನ ಜೊತೆಗೆ ನಿರ್ದುಷ್ಟವಾದ ಇಂದ್ರಿಯದ ಸನ್ನಿಕರ್ಷ, ಇದು ಪ್ರತ್ಯಕ್ಷ ಅಂತ ಅನಿಸ್ಕೊಳತ್ತೆ. ಉದಾಹರಣೆಗೆ ನೋಡಿ, ಇಷ್ಟು ಹೇಳಿದ್ರು ಏನಾಗುತ್ತೆ, ಸಮಸ್ಯೆ ಆಗತ್ತೆ. ಏನ್ ಸಮಸ್ಯೆ ಆಗತ್ತೆ, ಈಗ ಗೋಡೆ ಇದೆ,
ಅವಾಗೇನಾಯ್ತು, ಹೊರಗಡೆ ನಿರ್ದಿಷ್ಟವಾದ ವಸ್ತು ಇದೆ, ವಸ್ತು ಹೊರಗಡೆ ಇದೆ, ಗೋಡೆ ಆಚೆ ಇದೆ, ಗೋಡೆ ಆ ಕಡೆ ಇರೋರು ನಮಗ್ ಕಣ್ಣಕ್ ಕಾಣಿಸಲ್ಲ, ನಾವ್ ಈ ಕಡೆ ಇದೀವಿ, ನಮ್ ಕಣ್ಣಲ್ಲಿ ದೋಷ ಇಲ್ಲ, ಅವಾಗ ಹೋಗ್ಲಿಕ್ಕಾಗತ್ತಾ ಇಂದ್ರಿಯಕ್ಕೆ? ಹೋಗ್ಲಿಕ್ಕಾಗಲ್ಲ. ಹಾಗಾದ್ರೆ ಏನ್ ಹೇಳ್ಬೇಕು, ಮಧ್ಯಕ್ಕೆ ಪ್ರತಿಬಂಧಕ ಇರಬಾರ್ದು, ಯಾವುದೇ ಅಡೆತಡೆ ಇಲ್ಲದೇನೆ ಒಂದು ವಸ್ತು ನಮ್ಮ ತೀರ ದೂರವೂ ಅಲ್ಲದ ತೀರ ಹತ್ತಿರವೂ ಅಲ್ಲದ ಒಂದು ಜಾಗದಲ್ಲಿದ್ದಾಗ ನಮ್ಮ ದೋಷ ಇಲ್ಲದೆ ಇರೋ ಕಣ್ಣಿನಿಂದ ಆ ವಸ್ತುವಿನ ಸಂಪರ್ಕ ಆದಾಗ ನಮಗೆ ಜ್ಞಾನ ಬರುತ್ತೆ, ಅದು ಪ್ರತ್ಯಕ್ಷ ಅಂತ ಹೇಳ್ಬೇಕು. ಅಂದ್ರೆ ಇಷ್ಟು ನಿಧಾನಕ್ಕೆ ನಾವು ಯೋಚನೆ ಮಾಡಿ ಮಾಡಿ ಆ ಪ್ರತ್ಯಕ್ಷದ ಬಗ್ಗೆ ಹೇಳ್ಬೇಕು. ದಿಢೀರ್ ಅಂತ ಪ್ರತ್ಯಕ್ಷದ ಬಗ್ಗೆ ಹೇಳೋ ಹಾಗಿಲ್ಲ. ಇದು ಪ್ರತ್ಯಕ್ಷದ ಬಗ್ಗೆನೆ ಇಷ್ಟು ಅಂತಂದ್ರೆ ಇನ್ನು ಅನುಮಾನ ಪ್ರಮಾಣ ಅಂದ್ರೆ ಏನು, ಮತ್ತೆ ಆಗಮ ಅಂದ್ರೆ ಏನು, 3 ಪ್ರಮಾಣ ಅಂತ ಒಪ್ಪಿದ್ದಾರೆ. ಅದಕ್ಕೆ ಪ್ರಮಾಣ ಪದ್ಧತಿ, 3 ಪ್ರಮಾಣಗಳ ಒಂದು ಮಾರ್ಗ ಏನು ಅಂತ ತೋರಿಸಿದ್ದಾರೆ ಅದರಲ್ಲಿ ಪ್ರಮಾಣ ಪದ್ಧತಿಯಲ್ಲಿ. ಈ 3 ಪ್ರಮಾಣಗಳ ಬಗ್ಗೆ ಸರಿಯಾಗಿ ತಿಳಿಯೋವರೆಗೂ ನಮ್ಗೆ ಶಾಸ್ತ್ರ ಓದ್ಲಿಕ್ಕೆ ಅಧಿಕಾರ ಇಲ್ಲ. ಹಾಗಾಗಿ ಮತ್ತೆ ಪದೇ ಪದೇ ಈ ವಿಚಾರಗಳನ್ನ ಬಳಸ್ತಾ ಹೋಗ್ತಾರೆ. ನ್ಯಾಯಶಾಸ್ತ್ರದಲ್ಲೂ ಪ್ರಮಾಣಗಳ ಬಗ್ಗೆನೇ ವಿಚಾರ. ಅದಕ್ಕೆ ನಾವು ಪದ ವಾಕ್ಯ ಪ್ರಮಾಣಜ್ಞರು ಅಂತ ಅನೇಕ ಜ್ಞಾನಿಗಳಿಗೆ ಹೆಸರನ್ನ ಹೇಳ್ತಾ ಇರ್ತೀವಿ. ವ್ಯಾಸರಾಜರಿಗೂ ಇದೆ ಪದವಾಕ್ಯ ಪ್ರಮಾಣ ಪಾರಾವಾರ ಪಾರೀಣ ಅಂತ. ಅಲ್ಲಿ ಪದ ವಾಕ್ಯ ಪ್ರಮಾಣ ಅಂತ ಹೇಳ್ತೀವಲ್ಲ, ಪ್ರಮಾಣ ಪಾರಾವಾರ ಅಂದ್ರೆ ದೊಡ್ಡ ಸಮುದ್ರ ಪ್ರಮಾಣಗಳ ಬಗ್ಗೆ ತಿಳಿಯೋದು. ಪ್ರಮಾಣ ಅಂದ್ರೆ ಪ್ರತ್ಯಕ್ಷ, ಅನುಮಾನ, ಆಗಮ, ಬೇಕಾದಷ್ಟಿದೆ ಜಗತ್ನಲ್ಲಿ ಪ್ರಮಾಣ. ಆದ್ರೆ ಏನೇ ಪ್ರಮಾಣ ಹೇಳಿದ್ರು ಅದು 3ರಲ್ಲೇ ಸೇರುತ್ತೆ ಅಂತ ಹೇಳ್ತಾರೆ ಆಚಾರ್ಯರು. ಅದನ್ನ ಸಂಧ್ಯಾಧಿಕರಣದಲ್ಲೂ ಮುಂಚೆ ನೋಡಿದೀವಿ. ಈ ಪ್ರಮಾಣ ಶಾಸ್ತ್ರ ಅಂದ್ರೆ ಪ್ರಸಿದ್ಧ ನ್ಯಾಯಶಾಸ್ತ್ರ, ಪ್ರತ್ಯಕ್ಷ, ಅನುಮಾನ, ಆಗಮ ಅಂತೆಲ್ಲ ಇದರ ಬಗ್ಗೆ ಚೆನ್ನಾಗಿ ಜ್ಞಾನ ಇರೋದು ಅಂತ ಅರ್ಥ. ನ್ಯಾಯಶಾಸ್ತ್ರದ ಒಂದು ವಿಶಿಷ್ಟವಾದ ಜ್ಞಾನ, ಅವ್ರಿಗೆ ಪ್ರಮಾಣಜ್ಞರು ಅಂತ ಕರೀತಾರೆ, ಪ್ರಮಾಣ ಶಾಸ್ತ್ರ ಗೊತ್ತಿರೋರು. ಇನ್ನು ಪದ ಅಂದ್ರೆ ವ್ಯಾಕರಣ ಶಾಸ್ತ್ರ, ಪದಜ್ಞ, ಪದ ವಾಕ್ಯ ಪ್ರಮಾಣಜ್ಞ ಅಂತ. ನಾವು ಯಕ್ಷೋಭ್ಯ ತೀರ್ಥರ ಬಗ್ಗೆನ ಹೇಳ್ಬೇಕಾದ್ರೂ ಕೇಳ್ತೀವಿ ಆ ಶ್ಲೋಕವನ್ನ. ಅಲ್ಲಿ ಪದ ಅಂದ್ರೆ ವ್ಯಾಕರಣ ಶಾಸ್ತ್ರ, ಪದ ವಾಕ್ಯ ಅಂದ್ರೆ ಮೀಮಾಂಸಾ ಶಾಸ್ತ್ರ, ಅದು ವೇದಾಂತ ಮತ್ತೆ ಜೈವಿನಿ ಋಷಿಗಳ ಸೂತ್ರಗಳು, ಮೀಮಾಂಸಾ ಸೂತ್ರ. ಅಂದ್ರೆ ಈ ಎಲ್ಲಾ ಶಾಸ್ತ್ರಗಳ ಒಂದು ಅಧ್ಯಯನದ ಫಲ ಏನು, ಪ್ರಮಾಣಗಳ ಬಗ್ಗೆ ಚೆನ್ನಾಗಿ ಜ್ಞಾನ ಆಗ್ಬೇಕು. ಆಮೇಲೆ ನಮ್ಗೆ ಅದರಿಂದ ಈ ವಸ್ತುವನ್ನು ಹೇಗ್ ತಿಳ್ಕೊಳ್ಬೇಕು ಅಂತ ಗೊತ್ತಾಗತ್ತೆ. ಈ ನಿಟ್ಟಿನಲ್ಲಿ ಇಲ್ಲೊಂದು ಮಾತು ಬರುತ್ತೆ. ಇಷ್ಟೆಲ್ಲ ಯಾಕೆ ಹೇಳಿದ್ ನಾನು ಅಂದ್ರೆ, ಈ ಮುಂದಿನ ವಿವರಣೆ ನಾನು ಇಷ್ಟವರೆಗೂ ಹೇಳಿದ ವಿಷಯ ಯಾವುದು ಅಂದ್ರೆ, ಮುಂದೆ ಸುಧಾ ವಾಕ್ಯ ಇದೆ ಅಲ್ಲಿ, ಯಸ್ಯ ಇಂದ್ರಿಯಸ್ಯ ಯಹ ವಿಷಯ ಅನ್ವಯ ವ್ಯತಿರೇಕಾಭ್ಯಾಂ ಅವಗತಃ ತೇನ ಅದೋಷೇಣ ಸನ್ನಿಕೃಷ್ಟಂ ಅದುಷ್ಟಂ ತತ್ ಪ್ರತ್ಯಕ್ಷಂ ಇತ್ಯರ್ಥಃ ಅಂತ. ಇದು ಜಯತೀರ್ಥರ ಒಂದು ಸಮಗ್ರ ಪರಿಷ್ಕೃತ ವಿವರಣೆ. ಈ ವಿವರಣೆ ಕೊಟ್ಮೇಲೆ ಇದು ಮಾತಾಡೋ ಹಾಗಿಲ್ಲ, ಇದೇ ಪ್ರತ್ಯಕ್ಷ ಅಂದ್ರೆ ಇದ್ರ ಮೇಲೆ ಏನ್ ದೋಷಕ್ಕೆ ಅವಕಾಶ ಇಲ್ಲ, ಹಾಗೆ ಜಯತೀರ್ಥರು ಬರೀತಾರೆ. ಅಂದ್ರೆ ಅರ್ಥ, ಯಸ್ಯ ಇಂದ್ರಿಯಸ್ಯ, ಯಾವ ಇಂದ್ರಿಯಕ್ಕೆ ಒಂದು ವಿಷಯ ಅಂತ ಅನ್ವಯ ವ್ಯತಿರೇಕಗಳಿಂದ, ಈ ಇಂದ್ರಿಯ ಇದ್ದಾಗಲೆಲ್ಲ ಇದರ ಜ್ಞಾನ ಬರುತ್ತೆ, ಈ ಇಂದ್ರಿಯ ಇಲ್ಲದೆ ಇದ್ದಾಗ ಅದರ ಜ್ಞಾನ ಬರಲ್ಲ. ಉದಾಹರಣೆಗೆ ರೂಪ, ಒಂದ್ ವಸ್ತುವಿನಲ್ಲಿ ಬಿಳಿ, ಕಪ್ಪು ಈ ತರ ಬಣ್ಣಗಳ ಜ್ಞಾನ ಬರ್ತಾ ಹೋಗುತ್ತೆ. ಯಾವಾಗ ಬರುತ್ತೆ? ಕಣ್ಣು ತೆಗೆದ್ರೆ ಮಾತ್ರ ಬರುತ್ತೆ, ಅದು ಸನ್ನಿಕರ್ಷ ಇದ್ರೆ. ಕಣ್ಣು ತೆಗಿಲಿಲ್ಲ ಅಂದ್ರೆ ಬರಲ್ಲ. ಹಾಗಾದ್ರೆ ಅನ್ವಯ ವ್ಯತಿರೇಕ ಹೇಗಿದೆ? ಚಕ್ಷುರಿಂದ್ರಿಯ ಇದ್ದಾಗ್ಲೆಲ್ಲ, ಚಕ್ಷುರಿಂದ್ರಿಯ ಆ ವಸ್ತುವಿನ ಹತ್ರ ಹೋದಾಗ್ಲೆಲ್ಲ ಅಲ್ಲಿ ಬಣ್ಣದ ಜ್ಞಾನ ಬರುತ್ತೆ. ಯಾವಾಗ ಚಕ್ಷುರಿಂದ್ರಿಯ ಆ ವಸ್ತುವಿನ ಬಳಿ ಹೋಗೋದಿಲ್ವೋ ಅಲ್ಲಿವರೆಗೂ ಆ ವಸ್ತುವಿನ ಜ್ಞಾನ ಬರಲ್ಲ. ಅನ್ವಯ ಅಂದ್ರೆ ಅದಿದ್ದಾಗ ಅದು, ಇಲ್ಲದೆ ಇದ್ದಾಗ ಇಲ್ಲ ಅಂತ ಹೇಳೋದು ವ್ಯತಿರೇಕ. ಈ ಅನ್ವಯ ವ್ಯತಿರೇಕದಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ, ಚಕ್ಷುರಿಂದ್ರಿಯಕ್ಕೆ ರೂಪ ವಿಷಯ, ರೂಪ ಗೊತ್ತಾಗಬೇಕು ಅಂದ್ರೆ ಕಣ್ಣಿರ್ಬೇಕು. ಕುರುಡನಿಗೆ ಗೊತ್ತಾಗಲ್ಲ, ಯಾಕೆ? ಅವನಿಗೆ ಕಣ್ಣಿಲ್ಲ, ಆದ್ರಿಂದ ರೂಪಜ್ಞಾನ ಇಲ್ಲ. ಕಿವುಡನಿಗೆ ಶ್ರವಣೇಂದ್ರಿಯ ಇಲ್ಲ, ಶಬ್ದಜ್ಞಾನ ಬರಲ್ಲ. ಅಂದ್ರೆ ಶ್ರೋತ್ರೇಂದ್ರಿಯ ಇದ್ರೆ ಶಬ್ದಜ್ಞಾನ, ಶ್ರೋತ್ರೇಂದ್ರಿಯ ಇಲ್ಲದೆ ಹೋದ್ರೆ ಶಬ್ದಜ್ಞಾನ ಇಲ್ಲ. ಹೀಗೆ ಪ್ರತಿಯೊಂದು ಇಂದ್ರಿಯಕ್ಕೂ ಅನ್ವಯ ವ್ಯತಿರೇಕ ಅಂತ ಮಾಡ್ಕೊಳ್ಬೇಕು. ಆಗ ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಇವುಗಳಿಗೆ ಸಂಬಂಧಪಟ್ಟ ಯಾವ ಯಾವ ಇಂದ್ರಿಯ ಇದೆ ಅದಕ್ಕೂ ಆ ಗುಣಗಳಿಗೂ ಪರಸ್ಪರ ಸಂಬಂಧ ಅದೆಲ್ಲ ಇದ್ದಾಗ ಜ್ಞಾನ ಬರಬೇಕು, ಅದಿಲ್ಲದೆ ಇದ್ರೆ ಜ್ಞಾನ ಬರಬಾರ್ದು ಅಂತಿದ್ರೆ ಆಗ ದೋಷ ಇಲ್ಲದೆ ಇದ್ದಾಗ ವಸ್ತುವಿನ ಜೊತೆಗೆ ದೋಷ ಇಲ್ಲದೆ ಇರುವಂತಹ ಇಂದ್ರಿಯಕ್ಕೆ ಸನ್ನಿಕರ್ಷ ಆದಾಗ, ಸನ್ನಿಕರ್ಷ ಅಂದ್ರೆ ಅದು ಒಂದು ಸಂಬಂಧ ಅಂತ ಅಂತೀವಿ. ಯಾವ ತರ ಸಂಬಂಧ ಆಗ್ಬೇಕು? ಈಗ ಕಣ್ಣಿಗೂ ಮತ್ತೆ ವಸ್ತುವಿಗೂ ಹೇಗ್ ಸಂಬಂಧ ಆಗ್ಬೇಕು? ಸರಿಯಾಗಿ ಸಂಬಂಧ ಆಗ್ಬೇಕು. ಈಗ ನಾವು ಅರ್ಧಂಬರ್ಧ ಕಣ್ಣಿನಿಂದ ನೋಡ್ತಾ ಇರ್ತೀವಿ, ಅದು ಅರ್ಧಂಬರ್ಧ ಜ್ಞಾನ ಬರುತ್ತೆ, ಸರಿಯಾಗಿ ಬರಲ್ಲ. ಯಾಕೆ? ಕಣ್ ತಕ್ಕೊಂಡು ನೋಡ್ಬೇಕು ಸರಿಯಾಗಿ. ಇನ್ನು ಒಂದು ಕಣ್ಣು ಮುಚ್ಕೊಂಡು ಇನ್ನೊಂದು ಕಣ್ಣಿನ ನೋಡ್ತಾನೆ, ಅವಾಗ ಏನಾಗುತ್ತೆ? ಇನ್ನೂ ಎಡವಟ್ಟಾಗುತ್ತೆ. ಇನ್ನು ಒಂದೇ ಕಣ್ಣಿನಿಂದ ಸ್ವಲ್ಪ ಈ ಬೆಟ್ಟನ್ನ, ಹೆಬ್ಬೆರಳು ಅಥವಾ ಯಾವ್ದೋ ಬೆಟ್ಟನ್ನ ಒತ್ತುಕೊಂಡಿದ್ರೆ ಕಣ್ಣಿಗೆ ಒಬ್ಬನೇ ಚಂದ್ರ ಇಬ್ರ ಕಾಣ್ತಾರೆ. ಅವಾಗ ಈ ಚಂದ್ರದ್ವಯ ಪ್ರತಿ ದ್ವೌ ಚಂದ್ರವು ಅಂತ ಜ್ಞಾನ ಬರುತ್ತೆ. ಹಾಗಾದ್ರೆ ಈ ಜ್ಞಾನ ಬರೋ ಮುಂಚೆ ಯಾವ್ದ್ರಲ್ಲೂ ದೋಷ ಇರಬಾರ್ದು, ಸರಿಯಾಗಿ ಬರಬೇಕು. ಅದಕ್ಕೆ ಏನು ಅಂದ್ರೆ
ಪ್ರತ್ಯಕ್ಷತಃ ನೋಡಿದ್ರು ಪ್ರಮಾಣದಿಂದ ವಿಮರ್ಶೆ ಮಾಡ್ಬೇಕು ಅಂತ ಹೇಳ್ತೀವಲ್ಲ. ಯಾಕೆ ಹೇಳೋದು ಇದಕ್ಕೆ ಅಂದ್ರೆ ಇದೆ, ನೀವು ನೋಡಿ ಪ್ರತ್ಯಕ್ಷ ಸರಿನಾ ವಿಮರ್ಶೆ ಮಾಡಿ. ಕೆಲವು ಸರಿ ಏನಾಗುತ್ತೆ, ನಾವು ಪ್ರತ್ಯಕ್ಷ ನೋಡಿರ್ತೀವಿ, ನಮ್ ಕಣ್ಣಲ್ಲಿ ದೋಷ ಇಲ್ಲ, ಅರ್ಥದಲ್ಲಿ ದೋಷ ಇಲ್ಲ, ವಸ್ತುವಿನ ಸನ್ನಿಕರ್ಷ ಆಯ್ತು, ಕರೆಕ್ಟ್ ಆಗಿ ನೋಡಿದೀವಲ್ಲ, ಇವ್ರು ತಪ್ಪು ಮಾಡ್ತಾ ಇದಾರೆ ಅಂತ ಅನ್ಕೊಳ್ಬಹುದು. ಆದ್ರೆ ಅಲ್ಲ, ಮತ್ತೆ ಅನುಮಾನದಿಂದ ವಿಮರ್ಶೆ ಮಾಡ್ಬೇಕು, ಮತ್ತೆ ಆಪ್ತವಾಕ್ಯ ಅವ್ರ ಬಗ್ಗೆ ಆಪ್ತರ ಹತ್ರ ಸಮಾಲೋಚನೆ ಮಾಡ್ಬೇಕು. ಅಂದ್ರೆ ಇಷ್ಟೆಲ್ಲದರಿಂದ ವಿಚಾರ ಮಾಡಿ ಕೊನೆಗೆ ಒಬ್ಬ ಒಳ್ಳೆಯವನ ಕೆಟ್ಟವನ ಅಂತ ತೀರ್ಮಾನಕ್ಕೆ ಬರ್ಬೇಕು. ಅದ್ರಲ್ಲಿ ಸಾಮಾನ್ಯ ಲೌಕಿಕವಾಗಿ ವಿಮರ್ಶೆ ಮಾಡಿದಾಗ ಹಾಗಾದ್ರೆ ಏನಾಯ್ತು, ಪ್ರತ್ಯಕ್ಷ, ಅನುಮಾನ, ಆಗಮ ಇದೆಲ್ಲ ಎಲ್ಲಾ ಕಡೆ ಬಳಸ್ತಾ ಇರ್ತೀವಿ, ಲೌಕಿಕದಲ್ಲೂ ಕೂಡ. ಆದ್ರೆ ಶಾಸ್ತ್ರದಲ್ಲಂತೂ ವಿಪರೀತವಾಗಿ ಇದರ ಬಳಕೆ ಇದೆ. ಅದರಿಂದ ಒಂದು ವಸ್ತು ಇದೆ ಅಂತ ಒಪ್ಕೊಳ್ಬೇಕು ಅಂದ್ರೆ ತುಂಬಾ ಕಷ್ಟ. ವಾಸ್ತವಿಕ ಕಣ್ಣಾರೆ ಕಾಣ್ತಾ ಇರುತ್ತೆ, ಆದ್ರೂ ಅದನ್ನ ಒಪ್ಕೊಳ್ಳಿಕ್ ಕಷ್ಟ. ಯಾಕಂದ್ರೆ ಅದ್ರ ಮೇಲೆ ಆಕ್ಷೇಪಗಳ ಸುರಿಮಳೆಗಳಿರುತ್ತೆ. ಇದ್ಯಾಕೆ ಹೀಗೆ ಅಂತ ಅನುಮಾನ ಪ್ರಕ್ರಿಯೆಗಳು ಮುಂದೆ ಹೋಗ್ತಾ ಇರುತ್ತೆ. ಆ ಎಲ್ಲಾ ಅನುಮಾನಗಳು ಅನುಮಾನ ಆಭಾಸ ಅಂತ ತೋರಿಸಿ, ಅದಕ್ಕೊಂದು ಆಗಮ ವೇದವಾಕ್ಯ ಇದೆ ಅಥವಾ ದೊಡ್ಡವರ ಮಾತಿದೆ ಅಂತ ತೋರಿಸಿ, ಆಮೇಲೆ ಪ್ರತ್ಯಕ್ಷ ಫಲ ಅನುಭವಿಸ್ತಾ ಇದೀವಿ ನಾವು ಈ ಗ್ರಂಥದಿಂದ ಅಂತ ತೋರಿಸಿದೆ, ಆಗ ಅದು ಪ್ರಮಾಣ ಅಂತ ಆಗುತ್ತೆ. ಇಷ್ಟು ಕಷ್ಟ ಇದೆ. ಹಾಗಾಗಿ ಪ್ರತಿಯೊಂದು ಗ್ರಂಥದಲ್ಲೂ ಕೂಡ, ಅದು ಯಾವುದೇ ಹೊಸ ಗ್ರಂಥ ಆಗ್ಲಿ, ಪ್ರಾಮಾಣ್ಯ ವಿಚಾರ, ಪ್ರಾಮಾಣ್ಯವಾದ ಅಂತ ಬರೀತಾರೆ ಪ್ರತಿಯೊಂದು ಗ್ರಂಥದಲ್ಲೂ. ಇದಕ್ಕೆ ಉಪಯುಕ್ತ ಈ ಮುಂದೆ ಆಗ ಹೇಳೋದಕ್ಕಿದು ಪ್ರಾಮಾಣ್ಯವಾದ ಅಂತ ಕರೀತಾರೆ. ಪ್ರಾಮಾಣ್ಯವಾದ ಅಂತಂದ್ರೆ ಪ್ರತಿಯೊಂದನ್ನು ಕೂಡ ಪ್ರಮಾಣ, ಯಾವುದೇ ನಾವು ಓದ್ಲಿಕ್ಕೆ ಶುರು ಮಾಡ್ತೀವಿ, ಬ್ರಹ್ಮಸೂತ್ರ ಓದ್ತೀವಿ, ಬ್ರಹ್ಮಸೂತ್ರನ ಯಾಕೆ ಓದ್ಬೇಕು, ಅದು ಪ್ರಮಾಣನೇ ಅಲ್ಲ ಅಂತ ಹೇಳಿ, ಇದಾದ ಪ್ರಮಾಣ ಅಂತ ಮೊದಲು ಪ್ರಾಮಾಣ್ಯವಾದ ಅಂತ ಪ್ರತಿಯೊಂದು ಗ್ರಂಥಕ್ಕೂ ಇರುತ್ತೆ. ಹಾಗಾಗಿ ಎಲ್ಲಾ ಶಾಸ್ತ್ರಕಾರರು ಪ್ರಾಮಾಣ್ಯವಾದ ಅಂತ ಒಂದು ವಿಚಾರ ಬರೀತಾರೆ. ನಮಗೆ ಮೊದಲೇ ಪ್ರಾಮಾಣ್ಯವಾದ ಓದಿದ್ರೆ ಏನ್ ಅನ್ಸುತ್ತೆ, ಯಾಕೆ ಈ ವಿಚಾರಗಳು ಏನ್ ಸಂಬಂಧನೇ ಇಲ್ಲ ಅಂತ ಅನ್ಸುತ್ತೆ ಮೊದಲು, ಯಾಕೆ ನಮಗ್ ಗೊತ್ತಿರಲ್ಲ ವಿಷಯ. ಆದ್ರೆ ಸ್ವಲ್ಪ ಶಾಸ್ತ್ರದ ಓದ್ತಾ ಆ ರೀತಿ ದಾರಿಯಲ್ಲಿ ಹೋದ್ರೆ ಮೊದಲು ಅರ್ಥ ಆಗತ್ತೆ. ಮೊದಲು ಅದ್ರ ಬಗ್ಗೆ ಮಾತಾಡ್ಬೇಕು, ಪ್ರಾಮಾಣ್ಯವಾದದ ಬಗ್ಗೆ, ಆಮೇಲೆ ಮಿಕ್ಕಿತ್ತು. ಮೊದಲು ಇದು ಪ್ರಮಾಣ ಅಂತಾನೆ ಆಗ್ಲಿಲ್ಲ ಅಂದ್ರೆ ಮುಂದಿನ ವಾದ ಯಾಕೆ, ವಿಚಾರ ಯಾಕೆ ಅಂದ್ರೆ ಪ್ರಾಮಾಣ್ಯವಾದದ ಬಗ್ಗೆ ತುಂಬಾ ವಿಮರ್ಶೆ ಮಾಡಿದ್ದಾರೆ. ಅದರಲ್ಲಿ ತರ್ಕ ತಾಂಡವದಲ್ಲಿ ಈಗೆಲ್ಲ ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಆಗಮ ಪ್ರಮಾಣ ಅಂತ ಹೇಳ್ತೀವಿ. ಆದ್ರೆ ಆಗಮ ಪ್ರಮಾಣ ಅಂದ್ರೆ ಪ್ರಾಮಾಣ್ಯ, ಆಗಮ ಪ್ರಮಾಣದಲ್ಲಿ ಒಂದು ಧರ್ಮ ಇದೆ. ಪ್ರತ್ಯಕ್ಷ ಪ್ರಮಾಣ ಅಂದ್ರೆ ಆ ಪ್ರಾಮಾಣ್ಯ ಅಂದ್ರೆ ಏನು, ಇದರ ಬಗ್ಗೆ ತರ್ಕ ತಾಂಡವದಲ್ಲಿ ಮೊದಲನೇ ಪ್ರಕರಣ ಒಂದಿದೆ. ಅದೇ ಒಂದು ಬುಕ್ ಆಗುತ್ತೆ ಪ್ರಾಮಾಣ್ಯವಾದದ ಬಗ್ಗೆ. ಅಷ್ಟು ವಿಮರ್ಶೆ ಮಾಡಿದ್ದಾರೆ ವ್ಯಾಸರಾಜರು ಒಂದು ಪ್ರಾಮಾಣ್ಯವಾದದ ಬಗ್ಗೆ. ಅಷ್ಟು ತಿಳ್ಕೊಂಡ ಮೇಲೆ ನಮಗೆ ಪ್ರತ್ಯಕ್ಷ, ಅನುಮಾನ, ಆಗಮ ಅಂದ್ರೆ ಏನು ಅಂತ ಅರ್ಥ ಆಗುತ್ತೆ. ಅದಷ್ಟು ಅರ್ಥ ಆದ್ಮೇಲೆ ಆಮೇಲೆ ಈ ತರ ಪರಿಷ್ಕಾರಗಳನ್ನು ನಮಗೆ ಅರ್ಥ ಮಾಡ್ಕೊಳ್ಳಿಕ್ ಒಂದು ಶಕ್ತಿ ಬರುತ್ತೆ. ಈ ತರ ಇರೋದು ಶಾಸ್ತ್ರದ ಪದ್ಧತಿ. ಅದರಲ್ಲಿ ಇಲ್ಲಿವರೆಗೆ ಇವ್ರು ಹೇಳಿದ್ದೇನು, ಯಸ್ಯ ಇಂದ್ರಿಯಸ್ಯ ಯೋ ವಿಷಯ. ಹಾಗಾಗಿ ನಮ್ಮ ಕಣ್ಣಿಗೆ ಯಾವ್ದು ವಿಷಯ, ಒಂದು ವಸ್ತುವಿನ ರೂಪ ವಿಷಯ, ಆ ರೂಪ ವಿಷಯ ಏನಿದೆ ಅಲ್ಲಿ ದೋಷ ಇರಬಾರ್ದು, ವಸ್ತುವಿನಲ್ಲಿ ನಮ್ಮಲ್ಲೂ ದೋಷ ಇರಬಾರ್ದು. ಆಗ ನಮಗೆ ಅದು ಜ್ಞಾನ ಬರುತ್ತೆ. ಅದಕ್ಕೆ ಪ್ರತ್ಯಕ್ಷ ಅಂತ ಈ ಪ್ರತ್ಯಕ್ಷದ ಪರಿಚಯ ಆಯ್ತು. ಇಲ್ಲಿ ಒಂದು ವ್ಯಾಕರಣದ ಚರ್ಚೆ ಮಾಡ್ತಾರೆ ಮುಂದಕ್ಕೆ. ಅದೇನ್ ವ್ಯಾಕರಣದ ಚರ್ಚೆ, ಮುಂದೆ ಅನುಮಾನ ಪ್ರಮಾಣ ಅಂದ್ರೆ ಏನು, ಮತ್ತೆ ಟಿಪ್ಪಣಿಗಳಲ್ಲಿ ಏನ್ ವಿಷಯ ಬಂದಿದೆ ಇದ್ರ ಬಗ್ಗೆ. ಯಾಕಂದ್ರೆ ಟಿಪ್ಪಣಿಗಳ ವಿಷಯ ಬಹಳ ಮುಖ್ಯ. ಯಾಕಂದ್ರೆ ಪ್ರಮಾಣ ಪದ್ಧತಿಯಿಂದ ಹಿಡಿದು ಪ್ರಮಾಣ ಲಕ್ಷಣ ಎಲ್ಲಾ ಗ್ರಂಥಗಳಿಗೆ ಟಿಪ್ಪಣಿಯನ್ನು ಬರ್ದಿರ್ತಾರೆ ಹಲವು ಟಿಪ್ಪಣಿಕಾರರು. ಅವರು ಈ ಸುಧಾ ಭಾಗಕ್ಕೆ ಟಿಪ್ಪಣಿ ಬರೀತಾ ಅದೆಲ್ಲ ಮನಸ್ಸಲ್ಲಿರುತ್ತೆ. ಅದು ಮನಸ್ಸಲ್ಲಿ ಇಟ್ಟುಕೊಂಡು ಈ ಭಾಗಕ್ಕೆ ಟಿಪ್ಪಣಿ ಬರೀತಾರೆ. ಹಾಗಾದ್ರೆ ಏನ್ ವಿಷಯ ಹೇಳ್ತಾರೆ ಅದು ಬಹಳ ಮುಖ್ಯ. ಅದನ್ನೆಲ್ಲ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಧನ್ಯವಾದಗಳು. ನಮಸ್ಕಾರ ಜನ. ನಮಸ್ಕಾರ ಆಚಾರ್ಯ.